ಬೆಂಬಲಿಗನಾಗಿ ಇದ್ದು ನನ್ನಲ್ಲಿ ಹೋರಾಟಕ್ಕೆ ಬಂದೆ. ಇದು ಅಷ್ಟೇನು ಗೊತ್ತಾ, ಈಗ ಅರ್ಜುನನ ಮಗನಿಂದಲೇ ಆ ಕರ್ಣನ ಮಗನನ್ನು ಕೊಲ್ಲಿಸಬೇಕೆನ್ನುವ ತಂತ್ರಗಾರಿಕೆ. ನೀನು ನನ್ನ ಪಕ್ಷಕ್ಕೆ ಬಾ, ನಾವಿಬ್ಬರು ಸೇರಿ ಅವನಿಗೆ ಹುಟ್ಟು. ಶೋಕಿಸಿದ ಜಾತ ಕಾಮರೂಪ ಮಗಾರ್ಣವ ಪ್ರತಾಪ ಯಾರಿಗೆ ಪೀಳಲಿ ನಾನು ಈ ಶೋಕ ಬುದ್ಧಿಯನ್ನು ಕಂದ ನಿನ್ನ ಯಂತ್ರಾಣದಿಂದಲಾಯಿತು ಯಜ್ಞ ಗಂಧ ಕ್ಷಣಕ್ಕೆ ಹೋಗಿ ಯೌವನಾಶ್ವಾದಿಪರ ಪರದು ಸಗಾಯ ಕಿತ್ತಿ ಅನುಸಾಲ್ವರನು ಗೆಲ್ದಿ ಸಿಂಧೂರ ನಗರದ ಸಿರಿಯ ಎನ್ನಣುಗಾ ಜಾತ ಕಾಮರೂಪ ಕಂದ ಮಗನೇ ಪುರುಷಕ್ಕಾತ ಮಾತನಾಡು. ನಿನ್ನ ಚಿಕ್ಕಪ್ಪ ಮಾತನಾಡಿಸ್ತಿರೋದು ಒಮ್ಮೆ ಕಣ್ಣು ಬಿಟ್ಟು ನೋಡು. ಮನ್ಮಥನನ್ನು ಮೀರಿಸುವಂತಹ ರೂಪದಿಂದದು ಮಗನೇ. ನೀನು ಬಳಿಯಲ್ಲಿದ್ದುಕೊಂಡು ಆ ಕಡೆ ಈ ಕಡೆ ಸುಳಿದಾಡುತ್ತಿರುವಾಗ ಮಗ ಅಳಿದ ನೋವನ್ನು ನಾನು ಮರೆಯುತ್ತಿದ್ದೆ ಕತ್ತ, ಮರೆಯುತ್ತಿದ್ದೆ. ನಿನ್ನ ತೋಳ ಬರದ ಬಗ್ಗೆ ನನಗೆ ಅಭಿಮಾನವಿದೆ. ಚಂದ್ರವಂಶದ ಕುಡಿ ನಮ್ಮ ಜೊತೆಗಿದ್ದಾನಲ್ಲ ಅಂತ ನಮಗೆ ಅಭಿಮಾನ ಇದೆ. ನಿನ್ನ ಅಯ್ಯನಾದಂತಹ ಕರ್ಣ ನನ್ನ ಅಣ್ಣ ಅಂತ ಗೊತ್ತಿರಲಿಲ್ಲ. ಕುರುಕ್ಷೇತ್ರದ ಯುದ್ಧದಲ್ಲಿ ನಾನೇ ಅವನನ್ನು ಕೊಂದಿದ್ದೆ. ಕೊನೆಗೆ ತಿಳಿಯಿತು. ಆಗ ನಾವೆಲ್ಲ ಬಹಳಷ್ಟು ದುಃಖ ಪಟ್ಟಿದ್ದೆವು ಮಗನೇ. ಆದರೂ ಕರ್ಣನ ಮಗನಾದಂತಹ ನೀನು ಬದುಕಿ ಉಳಿದಿದ್ದೀಯಲ್ಲ. ನಮ್ಮ ಚಂದ್ರವಂಶದ ಕುಡಿ ನಮ್ಮ ಜೊತೆಯಲ್ಲೇ ಇದ್ದಾರೆ ಎನ್ನುವಂತಹ ಸಮಾಧಾನ ನನಗಿತ್ತು ಮಗನೇ. ಯಜ್ಞವನ್ನು ಮಾಡುವಂತಹ ಸಂಕಲ್ಪದ ಆ ದಿನ ಉತ್ತಮವಾದಂತಹ ಕುದುರೆ ಭದ್ರಾವತಿಯಲ್ಲಿ ಯವನಾಶ್ವರ ಅಧೀನದಲ್ಲಿದೆ ಎಂದು ಗೊತ್ತಾಯಿತು. ಕ್ಷತ್ರಿಯರಾದಂತಹ ನಾವು ಬೇಡಿ ಪಡೆಯಕೂಡದು. ನಮ್ಮ ತೋಳವರವನ್ನು ಬೆರೆಸಿ ವಿಕ್ರಮದಿಂದ ಜಯಿಸಿ ಆ ಕುದುರೆಯನ್ನು ತರಬೇಕಿತ್ತು. ಆ ಹೊತ್ತು ನನ್ನಣ್ಣನಾದಂತಹ ಭೀಮಸೇನ ತಾನು ಆ ಕಾರ್ಯವನ್ನು ಮಾಡ್ತೇನೆ ಅಂತ ಹೊರಟು ನಿಂತಾಗ
ಮಗನೇ ನೀನು. ಅಣ್ಣನಾದಂತಹ ಧರ್ಮಜ ನಮ್ಮ ಮುದ್ದು ಮಗ ವೃಷಕೇತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ನಾನು ಯಾವ ರೀತಿಯ ಉತ್ತರ ಹೇಳಿ? ನಿನ್ನನ್ನು ನಾನು ಯುದ್ಧ ಕ್ಷೇತ್ರದಲ್ಲಿ ಕಳೆದುಕೊಂಡೆ ಅಂತ ಯಾವ ನಾಲಿಗೆಯಿಂದ ಮುನ್ನಡೆಸಲಿ? ಮಾತೆಲ್ಲ ಚಿತ್ರಾಂಗದೆ ಮಾನಿನೀಯ